ಇಂಡಸ್ಟ್ರಿನಲ್ಲೂ ಇದೆ. ನೀವು ತೆಲುಗುಗೆ ಹೋದರೆ ಇದಕ್ಕಿಂತ ವರ್ಸ್ಟ್ ಲೆವೆಲಲ್ಲಿದೆ, ತಮಿಳಿಗೆ ಹೋದರೆ ಇನ್ನೂ ಹಾಗಿದೆ. ಸೊ ಹಾಗಾಗಿ ಒಂದೇನು ಅಂತಂದರೆ, ಈಗ ಕೆಲವು ಕಮೆಂಟ್ಸ್ ಬರುತ್ತೆ ಅಂತ ಹೇಳ್ತೀವಿ, ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಯಾರೇ ನೀವೇ ಒಂದು ಪೋಸ್ಟ್ ಹಾಕಿ ಮೇಡಮ್, 10ರಲ್ಲಿ 1 ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ. ಅವ್ರು ನಿಮ್ಮ ಫ್ಯಾನು ಇನ್ನೊಂದು ಅಲ್ಲ. ಸೊ ಹಾಗೆ ಕೆಲವರ ತುಂಬ ಮಿನಿಮಲಿಸ್ಟಿಕ್ ಜನರದ್ದು ಆ ಥರದ್ದು ಒಂದು ಮೈಂಡ್ಸೆಟ್ ಇದೆ. ಅವ್ರು ಖಂಡಿತವಾಗ್ಲೂ ಯಾರು ಫ್ಯಾನ್ಸು ಅಲ್ಲ. ಅವ್ರು ಒಂಥರ ಇದರಿಂದ ಅವ್ರಿಗೂ ಅದೊಂದು ವಿಕೃತ ಖುಷಿ ಇದೆ, ಈ ಥರದ್ದು ಏನೋ ಮಾಡಬೇಕು, ಈ ಥರದ್ದೊಂದು ಪೋಸ್ಟ್ ಹಾಕಬೇಕು. ಇವತ್ತೇನಾಗೋಯ್ತು, ಡಾಟಾ ಫ್ರೀ ಇದೆ ಅವನ ಹತ್ರ, ಆರಾಮಾಗಿ ಟೈಮ್ ಇದೆ, ಎರಡೂ ಇದೆ. ಸೊ ಹಾಗಾಗಿ ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕಿ, ನೀವೊಂದು ಪೋಸ್ಟ್ ಹಾಕಿ, ಹಿ ಜಸ್ಟ್ ನೀಡ್ಸ್ ಒನ್ ಸಿಚುವೇಶನ್ ಟು ಪುಟ್ ಸಮಥಿಂಗ್. ಸೊ ಹಾಗಾಗಿ ಆ ಥರದ್ದೇನೋ ಒಂದು ರಬ್ಬಿಷ್ ನಡೀತಾ ಇರುತ್ತೆ ಹೊರತು ಇಟ್ ಈಸ್ ನಾಟ್ ಎನಿ ಜಿನಿಯನ್ ಫ್ಯಾನ್ಸ್. ನಾನು ದರ್ಶನ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ನಾನು ಅಲ್ಲೂ ಟ್ರಾವೆಲ್ ಮಾಡ್ಕೊಂಬಂದಿದ್ದೀನಿ, ಅವ್ರ ಫ್ಯಾನ್ಗಳು ನಾನು ನೋಡ್ಕೊಂಬಂದಿದ್ದೀನಿ. ಇಟ್ ಈಸ್ ನಾಟ್ ಲೈಕ್ ದಟ್, ಸರಿನಾ? ಅವರು ಸಿನಿಮಾಗೆ ಸಪೋರ್ಟ್ ಮಾಡೋದು, ನಾನು ಇಂಟ್ರಾಕ್ಷನ್ ಮಾಡಿದ್ದೀನಿ ಸರ್. ನಾನು ಒಂದು ಫ್ಯಾನ್ಸ್ ಮೀಟ್ ಅಂತಲೇ ಮಾಡಿದ್ದೀನಿ. ನಾನು ಅವರೆಲ್ಲ ಹೆಂಗೆ ಇಂಟ್ರಾಕ್ಟ್ ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವ್ರಿಗೆ ಇಷ್ಟು ಪೂರ್ತಿ ಅವ್ರ ಕಾನ್ಸಂಟ್ರೇಷನು ಸಿನಿಮಾ ಹೆಂಗೆ ಚೆನ್ನಾಗಿ ಮಾಡಬೇಕು, ಪಬ್ಲಿಸಿಟಿ ಹೆಂಗೆ ಮಾಡಬೇಕು ಅನ್ನೋ ಥಾಟ್ ಪ್ರೊಸೆಸಲ್ಲೇ ಇರ್ತಾರೆ. ಈ ಕಡೆ ನಾನು ಸುದೀಪ್ ಸರ್ ಜೊತೆನೂ ಅವಾಗೆಲ್ಲ ಕೆಲಸ ಮಾಡಿದ್ದೀನಿ, ಒಡನಾಟ ಇಟ್ಕೊಂಡಿದ್ದೀನಿ, ನಾನು ಅಲ್ಲೂ ನೋಡಿದ್ದೀನಿ. ಸೊ ಹಾಗಾಗಿ ಇದು ದರ್ಶನ್ ಸುದೀಪ್ ಸರ್ ಅಷ್ಟೇ ಅಲ್ಲ, ಯಾರೇ ಆ್ಯಕ್ಟರ್ಸ್ ಆಗಿದ್ರು ಕೂಡ ನಾನು, ಇಟ್ ಈಸ್ ನಾಟ್ ದೇರ್ ಫ್ಯಾನ್ಸ್. ನಿಮಗೆ ಆ ಥರದೊಂದು ಏನು ಹೇಳ್ತಾರೆ, ಫಾಕ್ಸ್ ಇನ್ ಶೀಪ್ಸ್ ಡ್ರೆಸ್ ಅಂತ ಹೇಳ್ತಾರಲ್ಲ, ಹಾಗೆ ಆ ಥರದ್ದು ಯಾರೋ ಮಾಡ್ತಿರ್ತಾರೆ. ಅದು ಓವರ್ ದಿ ಇದು ಜಾಸ್ತಿ ಆಗಿ ಕಾಂಟ್ರವರ್ಸಿಸ್ ಕ್ರಿಯೇಟ್ ಆಗುತ್ತೆ. ಈಗ ಪೈರಸಿ ವಿಚಾರಕ್ಕೆ ಬಂದಾಗ ಸುದೀಪ್ ಅವರು ಮಾತ್ರ ಥ್ರೆಟ್ ಆಗುತ್ತೆ ಅಂತನಾ? ಆ್ಯಕ್ಚುಲಿ ಪೈರಸಿ ಬಗ್ಗೆ ಹೆಚ್ಚು ಮಾತಾಡೋರು ಇಲ್ಲ ಸರ್. ಅಂದರೆ ಇಟ್ ಇಸ್ ಅಬೌಟ್ ವಾಯ್ಸಿಂಗ್ ಔಟ್ ಸರ್, ಇಟ್ ಇಸ್ ಅಬೌಟ್ ವಾಯ್ಸಿಂಗ್ ಔಟ್. ನಾನು ಅದನ್ನು ಹೇಳಕ್ಕೆ ಬರ್ತೀನಿ. ಅಂದರೆ ಸುದೀಪ್ ಸರ್ ಸಿಕ್ಕಂಥ ವೇದಿಕೆನೇ ಅದನ್ನು ಯುಟಿಲೈಸ್ ಮಾಡ್ಕೊಂಡು ಹೇಳಿದ್ದಾರೆ. ಬಟ್ ಎಲ್ಲ ಆ್ಯಕ್ಟರ್ಸ್ಗೂ ಅದ್ರ ಬಗ್ಗೆ ಕನ್ಸರ್ನ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಸುದೀಪ್ ಸರ್ ಇಂಟರ್ವ್ಯೂ ನೋಡಿದಾಗ ಅನಿಸಿದ್ದೇನೆಂದರೆ, ಅವ್ರು ಹೆಂಗೆ ವಾಯ್ಸ್ ಔಟ್ ಮಾಡ್ತಿದ್ದಾರೆ, ಬಹುಶಃ ಹಾಗೇನೆ ಎಲ್ಲ ಆ್ಯಕ್ಟರ್ಸು ಒಂದು ಸತಿ, ಅಂದರೆ ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ರೆ ಗೊತ್ತಾ ಸರ್, 1 ಕಡ್ಡಿ ಇದ್ದರೆ ಮುರಿಬೋದು, 10 ಕಡ್ಡಿ ಇದ್ದರೆ ನಿಮಗೆ ಒಟ್ಟಿಗೆ ಮುರಿಯೋಕ್ಕಾಗಲ್ಲ ಅಂತಂದ. ಸೊ ಹಾಗೆ ಎಲ್ಲ ಕಲಾವಿದರು ಸೇರಿಕೊಂಡು ಗೌರ್ಮೆಂಟ್ ಆಗಿರಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ ಎಲ್ಲ ಒಂದು ಕಡೆ ಸೇರಿ ಒಂದು ಕಂಪ್ಲೇಂಟ್ ಕೊಟ್ಟಾಗ, ಮೊನ್ನೆ 1 ತಿಂಗಳ ಹಿಂದೆ ನೀವು ನೋಡಿದ್ರೆ ಹೈದರಾಬಾದಲ್ಲಿ ಒಬ್ಬ ಪೈರಸಿ ಮಾಡ್ತಿದ್ದವನ್ನ ಅರೆಸ್ಟ್ ಮಾಡ್ತಾರೆ. ಬೊಮ್ಮ ರವಿ ಅಂತ ಅನ್ನೋ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ, ಇಡೀ ಚಿತ್ರರಂಗ ನಿಂತ್ಕೊಂತಲ್ಲಿ, ಸರ್ ನಮ್ಗೆ ಹಿಂಗೆ ತೊಂದರೆ ಆಗ್ತಿದೆ ಪೈರಸಿಯಿಂದ, ಒಂದು ಶೋಗೆ ಹಿಂಗೆ ಆಚೆ ಬಿಡ್ತಿದ್ದಾನೆ ಅಂತ ನಿಂತ್ಕೊಂಡಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಎಲ್ಲ ಎಫರ್ಟ್ಗಳು ಹಾಕಿ ಅವನೊಬ್ಬನ ಹಿಡಿತಾರೆ. ಅವನು ಸಿಗೋದೇ ಇಲ್ಲ ಅಂತಿತ್ತು, ಓಪನ್ ಚಾಲೆಂಜಲ್ಲಿ ಇರ್ತಿದ್ದು, ಅವನನ್ನು ಹಿಡಿದ್ರು. ಹೆಂಗೆ ಹಿಡಿದ್ರು ಸರ್, ಅದೊಂದು ಚೂರು ಆ ಒಂದು ಪ್ರೆಷರ್ ಬಿಲ್ಡ್ ಆಗುತ್ತೆ. ಯಾಕಂದರೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಚಿತ್ರರಂಗ ಒಂದೇ ಅಲ್ವಲ್ಲ ಸರ್, ಅವ್ರಿಗೆಲ್ಲನೂ ಇದೆ ನೋಡಬೇಕಾಗಿರೋದು. ಸೊ ನಮ್ಮ ಇದನ್ನು ನಾವೇ ಹೇಳ್ಕೋಬೇಕು. ಸೊ ಹಾಗೇನೋ ಆದರೆ ಬಹುಶಃ ಇಲ್ಲೂ ಸ್ಟಾಪ್ ಆಗುತ್ತೆ ಅನ್ಸುತ್ತೆ. ಸೊ ಒಂದು ವಾಯ್ಸ್ ಜೊತೆಗೆ ಎಲ್ಲ ವಾಯ್ಸ್ಗಳು ಸೇರಿಕೊಂಡ್ರೆ ಇನ್ನೂ ಬೆಟರ್ ಆಗ್ಬೋದು. ಸುದೀಪ್ ಅವರ ಹೇಳಿಕೆನ ವಿಜಯಲಕ್ಷ್ಮಿ ಅವರು ತಪ್ಪಾಗಿ ಅರ್ಥೈಸಿಕೊಂಡ್ರು, ಹಾಗಾಗಿನೇ ಇದಾಯ್ತಾ ಇಷ್ಟೊಂದು ಗದ್ದಲಗಳು, ಫ್ಯಾನ್ಸ್ ಅವರೊಂದು ಹೇಳ್ತಾರೆ, ಬಹಿರಂಗ ಹೇಳಿಕೆಗಳು, ಅವ್ರಿಗೆ ಇವ್ರಿಗೆ ಬೈಯೋದಾಯ್ತಾ? ಅವರು ವೇದಿಕೆ ಮೇಲೆ ಒಂದು ಹೇಳ್ತಾರೆ, ದರ್ಶನ್ ಅವ್ರು ಇಲ್ಲದಕ್ಕೆ ಈಗ ಬೆಂಗಳೂರಲ್ಲಿ ಒಬ್ಬರು ಇರ್ತಿರ್ಲಿಲ್ಲ, ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ ಅಂತ. ಈ ಹೇಳಿಕೆಗಳು ಕೆಲವೊಂದು ಕಡೆ ಫ್ಯಾನ್ಸ್ಗಳ ನಡುವೆ ಜಗಳ ಆಗಲ್ಲ. ಅದೇ ಸರ್, ಇದು ಅಗೇನ್ ಸರ್ ಹಿಂಗಾಗುತ್ತೆ ಅಂತಂದರೆ, ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ನಿಮಗೆ ನಾನೇನು ಹೇಳ್ತಿದ್ದೀನಿ ನಾನು ಅದಕ್ಕಷ್ಟೇ ರೆಸ್ಪಾನ್ಸಿಬಲ್, ನೀವೇನು ಅರ್ಥ ಮಾಡ್ಕೊತಿದ್ದೀರಾ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ಅಂತ. ಐ ಆಮ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಐ ಟಾಕ್, ನಾಟ್ ಫಾರ್ ವಾಟ್ ಯು ಅಂಡರ್ಸ್ಟ್ಯಾಂಡ್ ಅಂತ. ಹಾಗಾಗಿ ವಿಜಯಬಾಬಿ ಕೂಡ ಅವ್ರು ಬೇರೆ ಯಾವ ಪರ್ಸ್ಪೆಕ್ಟಿವ್ನಲ್ಲಿ ಹೇಳಿರ್ಬೋದು, ಸರಿನಾ? ಕೋಇನ್ಸಿಡೆನ್ಸ್ಲಿ ಹಿಂದಿನ ದಿವಸ ಅದಾಗಿರೋದಕ್ಕೂ ನೆಕ್ಸ್ಟ್ ದಿವಸ ಅವ್ರ ಈವೆಂಟ್ ಆಗಿರೋದಕ್ಕೂ ಹುಬ್ಳಿ ಈವೆಂಟ್ ಕೂಡ ಪ್ಲ್ಯಾನ್ ಇರಲಿಲ್ಲ, ಅದು 1 ವಾರದಿಂದನೂ ಹೇಳ್ಕೊಂಬಂದಿದ್ದಾರೆ ನಡೆಯುತ್ತೆ ಅಲ್ಲಿ ಅಂತ. ಆ್ಯಂಡ್ ಬಾಬಿದು ಥಿಯೇಟರ್ ಟೂರ್ ಕೂಡ ಅದನ್ನು ಪ್ಲ್ಯಾನ್ ಆಗಿತ್ತು ಮುಂಚೆನೇ. ಸೊ 2 ಸಿಚುವೇಶನ್ ಹಿಂದೆ ಮುಂದೆ ಬಂದು ಬಹುಶಃ 2 ಸ್ಟೇಟ್ಮೆಂಟ್ನ ರಾಂಗ್ ಕನೆಕ್ಟ್ ಕೂಡ ಆಗಿರ್ಬೋದು. ಇಬ್ಬರು ನೀವು ಅದರಲ್ಲಿ ಸುದೀಪ್ ಸರ್ ಜಸ್ಟಿಫಿಕೇಶನ್ ಕೊಟ್ಟೇ ಬಿಟ್ರು, ನಾನೇನು ಕೇಳಿದೆ ಅಂತ ಅಂದ್ಬಿಟ್ಟು. ಸೊ ಮೇ ಬಿ ಅವ್ರು ಕೂಡ ಅವ್ರದ್ದೊಂದು ಜಸ್ಟಿಫಿಕೇಶನ್ ಇರುತ್ತೆ. ಲೆಟ್ ಅಸ್ ನಾಟ್ ಮಿಸ್ಇಂಟರ್ಪ್ರೇಟ್ ಅಂತ ಹೇಳ್ತಾ ಇರೋದು. ಅದು ಮೇ ಬಿ ಈ ಥರ ನಾವು ಇನ್ನೊಂಚೂರು ಸೆನ್ಸಿಬಲ್ ಆಗಿ ಮೀಡಿಯಾದವರೆಲ್ಲ ಸೇರ್ಕೊಂಡು ನಾವು ಹಿಂಗಲ್ಲ ಅಂತಂದರೆ ಬಹುಶಃ ಅದು ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೆ ಅಂತ ನನ್ನ ಫೀಲಿಂಗ್. ಓಕೆ, ಥ್ಯಾಂಕ್ ಯು.